ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಬಲಿಯಾಗಿದ್ದಾರೆ. ಆದರೆ ಅವರ ಮೃತದೇಹಗಳು ಇನ್ನೂ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಅಂದರೆ ದೆಹಲಿಯ ತಲುಪದ 4 ಜನರ ಮೃತದೇಹಗಳು ರಸ್ತೆ ಮಾರ್ಗವಾಗಿ ಪ್ರಯಾಗ್ರಾಜ್ನಿಂದ ದೆಹಲಿಯತ್ತ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ದೆಹಲಿ ತಲುಪಿದ ನಂತರ 4 ಮೃತದೇಹಗಳನ್ನು ಏರ್ ಲಿಫ್ಟ್ ಮಾಡಲಾಗುತ್ತೆ. ಅಂದರೆ ವಿಮಾನದ ಮುಖಾಂತರವಾಗಿ ಮೃತದೇಹಗಳನ್ನು ಬೆಳಗಾವಿಗೆ ತರಲಾಗುತ್ತೆ. ಇಂದು ಸಂಜೆ ಬೆಳಗಾವಿಗೆ 4 ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಇಂದು ಸಂಜೆ 7:30ಕ್ಕೆ ಬೆಳಗಾವಿಗೆ ಆಗಮಿಸಲಿವೆ ಮೃತದೇಹಗಳು. ಇಂದು ರಾತ್ರಿಯೇ 4 ಜನರ ಅಂತ್ಯ ಸಂಸ್ಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ 4 ಮಂದಿ ಸಾವನ್ನಪ್ಪಿದ್ದಾರೆ, 8 ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಮೃತದೇಹಗಳನ್ನ ಶಿಫ್ಟ್ ಮಾಡೋದಕ್ಕೆ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಸಹದೇವ್? ಬೆಳಗಾವಿಯ 4 ಜನರು ಕೂಡ ಪ್ರಯಾಗ್ರಾಜದಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿರುವಂಥದ್ದು. ಈಗಾಗಲೇ ಏನು ಪ್ರಯಾಗ್ರಾಜದಿಂದ ಆಂಬ್ಯುಲೆನ್ಸ್ಗಳ ಮೂಲಕ 4 ಜನರ ಮೃತದೇಹಗಳನ್ನು ದೆಹಲಿಗೆ ರವಾನೆ ಮಾಡಿರುವಂಥದ್ದು. ಇನ್ನೂ ಕೂಡ ಒಂದು 4 ಮೃತದೇಹಗಳು ದೆಹಲಿಯನ್ನು ತಲುಪಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇವತ್ತು ಸಂಜೆ ವೇಳೆಗೆ 4 ಜನರ ಮೃತದೇಹಗಳು ಬೆಳಗಾವಿಗೆ ಬರಲಿದ್ದಾವೆ. ದೆಹಲಿಯಿಂದ ಏರ್ ಲಿಫ್ಟ್ ಮೂಲಕ ಬೆಳಗಾವಿಗೆ 4 ಮೃತದೇಹಗಳನ್ನು ತರಲಾಗುತ್ತೆ. ಇಲ್ಲಿ ಏನು 4 ಜನ ಏನು ಮೃತಪಟ್ಟಿದ್ದಾರೆ, ಆ ಒಂದು ಮೃತರ ಮನೆಯಲ್ಲೂ ಕೂಡ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ತಮ್ಮವರನ್ನ ಕಳೆದುಕೊಂಡಂತಹವರು ನಿಜಕ್ಕೂ ಆತಂಕದಲ್ಲಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಕುಂಭಮೇಳಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ತೇವೆ ಅಂತ ಹೇಳುವುದವರು ಇವತ್ತು ದೇವರ ಪಾದ ಸೇರಿಕೊಂಡಿರುವಂಥದ್ದು. ಆ ಒಂದು ಕುಟುಂಬಕ್ಕೆ ಅರ್ಗಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ನಾನು ಕೂಡ ಮಹಾದೇವಿ ಅನ್ನುವಂಥವ್ರು ಯಾರು ಮೃತಪಟ್ಟಿದ್ದಾರೆ ಅವರ ನಿವಾಸದಲ್ಲಿದ್ದಾರೆ. ಅವರ ಪತಿ ಕೂಡ ಹನುಮಂತ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರಿ, ಯಾವಾಗ ಹೋಗಿದ್ರು ನಿಮ್ಮ ಪತಿ? ಮೊನ್ನೆ 5 ವಾರ ದಿವಸ ಹೋಗಿದ್ರು. 5 ವಾರ ನೈಟ್ ಹೋಗಿದ್ರು. ನೈಟ್ ಹೋದರು. ಮಂಗಳವಾರ ಬೆಳಗ್ಗೆ ಹೋಗಿ ಮುಟ್ಟಿದ್ದಾರೆ. ಮಂಗಳವಾರ ಬೆಳಗ್ಗೆ ಮುಟ್ಟಿ ಆಮೇಲೆ ಮಂಗಳವಾರ ಸ್ನಾನಕ್ಕೆ ಹೋಗಿದ್ದಾರೆ ನದಿಗೆ. ಅವಾಗ ಏನಾಯ್ತು, ಇದು ಗದ್ದಲ ಆಯ್ತಲ್ಲ, ನುಗ್ಗುಕಟ. ಅದಕ್ಕೆ ಅವರು ಮೊದಲು ಅರುಣ್ ಕುಪ್ಪಡಿ ಅವರು ಮೊದಲು ಜಗೆ ಮೇಲೆ ಸ್ಪಾಟ್ ಆಗಿದ್ದಾರೆ. ನನ್ನ ಮಗ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡ್ರೆ. ಆಮೇಲೆ ಇವರು ನಮ್ಮ ಹೆಂಡ್ತಿ ಸಿಕ್ಕಿಲ್ಲಲ್ಲ, ಬೇಗ ಸಿಗಲೇ ಇಲ್ಲ. 12 ಗಂಟೆ ಮೇಲೆ ಇವರು ಸಿಕ್ಕರು. ಎಲ್ಲ ಒಂದು ಸೈಡಲ್ಲಿ ಮಲಗಿಸಿದ್ವಿ. ಎಲ್ಲ ಬೇರೆ 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 ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದು ಸೈಡಿಗೆ ಮಲಗಿಸಿದ್ರು. ಯಾವಾಗ ಗೊತ್ತಾಯ್ತು ನಮಗೆ? 12 ಗಂಟೆ ಮೇಲೆ ಗೊತ್ತಾಯ್ತು. ಅಂದರೆ ಇದ್ರೊಳಗೆ ವಾಟ್ಸಪ್ ಒಳಗೆ ಬಂದಮೇಲೆ ನೋಡಿದರೆ ನಮ್ಮ ಮಿಸ್ಸಸ್. ಯಾವಾಗ ಅಂತ್ಯಕ್ರಿಯೆ ಏನಾದರೂ? ಅಂತ್ಯಕ್ರಿಯೆಯನ್ನು ಇವತ್ತು ಸಂಜೆಗೆ 8 ಗಂಟೆ ಸುಮಾರು ಆಗ್ಬೋದು. ಬಂದಮೇಲೆ ಅವ್ರ ತವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲೇ ಅಂತ್ಯಕ್ರಿಯೆ ಮಾಡ್ತೀವಿ. ಸೊ ಇದಿಷ್ಟು ಸದ್ಯ ಈಗ ಬೆಳಗಾವಿಯಲ್ಲಿ ಏನು ಇವತ್ತು ರಾತ್ರಿಯೇ ಎಲ್ಲರೂ 4 ಜನರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅವಿನಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.